ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದರೆ ಬಿಕೆ ಹರಿಪ್ರಸಾದ್. ದೆಹಲಿಯ ರಾಹುಲ್ ಗಾಂಧಿ ನಿವಾಸದಲ್ಲಿ ಭೇಟಿಯಾಗಿ ಚರ್ಚೆ ಮಾಡಿದರೆ ಎಂಎಲ್ಸಿ ಬಿಕೆ ಹರಿಪ್ರಸಾದ್. ದೆಹಲಿಯ 10 ಜನಪಥ್ನಲ್ಲಿ ಭೇಟಿಯಾಗಿ ಚರ್ಚೆ ಕೂಡ ಮಾಡಿದ್ದಾರೆ. ರಾಜ್ಯದ ಪ್ರಸಕ್ತ ವಿದ್ಯಮಾನಗಳ ಕುರಿತಂತೆ ಇವರಿಬ್ಬರ ನಡುವೆ ಚರ್ಚೆ ಆಗಿದೆ ಅನ್ನುವಂಥದ್ದು ಸಿಕ್ಕಿರುವಂತಹ ಮಾಹಿತಿ. ರಾಹುಲ್ ಗಾಂಧಿಯನ್ನ ಭೇಟಿ ಮಾಡಿ ಬಿಕೆ ಹರಿಪ್ರಸಾದ್ ಅವರು ಮಾತಾಡಿದರೆ ಬಹುಶಃ ಬಿಕೆ ಹರಿಪ್ರಸಾದ್ ಅವರಿಂದ ಒಂದಷ್ಟು ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ರಾಹುಲ್ ಗಾಂಧಿ ಏನು ನಡೀತಾ ಇದೆ ರಾಜ್ಯದಲ್ಲಿ, ಯಾವ ರೀತಿಯಾಗಿ ಶಾಸಕರಲ್ಲಿ ಒಲವಿದೆ ಅಥವಾ ಸಚಿವರುಗಳಲ್ಲಿ ಯಾವ ರೀತಿಯಾಗಿ ಮಾತುಕತೆಗಳು ನಡೀತಾ ಇವೆ ಅಥವಾ ರಾಜ್ಯದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇವೆ ರಾಜಕೀಯಕ್ಕೆ ಸಂಬಂಧಪಟ್ಟಂತೆ ಅನ್ನುವಂಥದ್ದು ಓವರಾಲ್ ಆಗಿ ರಾಹುಲ್ ಗಾಂಧಿ ಅವರು ಮಾತಾಡಿದ್ದಾರೆ ಅನ್ನುವಂಥ ವಿಚಾರ. ಬಹಳ ಮುಖ್ಯವಾಗಿ ಈ ಪಟ್ಟದ ಆಟ ಏನು ನಡೀತಾ ಇದೆಯಲ್ಲ, ಇಬ್ಬರೂ ಕೂಡ ಪಟ್ಟದ ಮೇಲೆ ಕಣ್ಣಿಟ್ಟಿರುವಂಥದ್ದು. ಒಂದು ಕಡೆ ಸಿದ್ದರಾಮಯ್ಯ ಈಗ ಹೇಳಿದ್ರು, ನನಗೆ ಕಂಟಿನ್ಯೂ ಆಗಿ ಅಂದರೆ ನಾನು ಆಗ್ತೀನಿ, ಇಲ್ಲ ಅಂತ ಹೇಳಿದ್ರೆ ನಾನು ಬಿಡ್ತೀನಿ ಅನ್ನುವಂಥದ್ದನ್ನು ಹೈಕಮಾಂಡ್ ಏನು ಹೇಳುತ್ತೋ ಅದೇ ನಾವಿಬ್ಬರು ಕೂಡ ಕೇಳಬೇಕಾಗತ್ತೆ ಅನ್ನೋ ಒಂದು ಮಾತುಗಳನ್ನು ಹೇಳಿದರು. ಸೊ ಅದರಂತೆ ಇವತ್ತು ಬಿಕೆ ಹರಿಪ್ರಸಾದ್ ಅವರನ್ನು ಭೇಟಿ ಮಾಡಿರುವಂಥ ರಾಹುಲ್ ಗಾಂಧಿ ಒಂದಷ್ಟು ಮಾತುಕತೆ ಕೂಡ ನಡೆಸಿದ್ದಾರೆ. ಮಧ್ಯಾಹ್ನ 12 ಗಂಟೆ ಸುಮಾರಿಗೆ 10 ಜನಪಥ್ನಲ್ಲಿ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿ ಬಿಕೆ ಹರಿಪ್ರಸಾದ್ ಅವರು ರಾಜ್ಯ ರಾಜಕಾರಣದಲ್ಲಿ ಅದರಲ್ಲೂ ಕಾಂಗ್ರೆಸ್ ಪಾಳೆಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳ ಬಗ್ಗೆ, ದಿನನಿತ್ಯದ ಬೆಳವಣಿಗೆಗಳ ಬಗ್ಗೆ ಮತ್ತು ಅಧಿಕಾರ ಹಂಚಿಕೆಯ ಕುರಿತು ನಡೀತಾ ಇರುವಂತಹ ಚರ್ಚೆಗಳು, ಅಸ್ಪಷ್ಟತೆಯ ಒಂದಷ್ಟು ಸನ್ನಿವೇಶಗಳ ಬಗ್ಗೆ ರಾಹುಲ್ ಗಾಂಧಿ ಅವರಿಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇನ್ನು ಡಿಕೆ ಶಿವಕುಮಾರ್ ಮತ್ತು ಕೆಜೆ ಜಾರ್ಜ್ ಸೀಕ್ರೆಟ್ ಆಗಿ ಮಾತುಕತೆ ಕೂಡ ನಡೆಸಿದ್ದಾರೆ ಅನ್ನುವಂಥ ಒಂದು ವಿಚಾರ ಈಗ ಲಭ್ಯವಾಗ್ತಾ ಇದೆ. ಟಿವಿ9ನಲ್ಲಿ ಡಿಕೆ ಮತ್ತು ಜಾರ್ಜ್ ಅವರ ಮೀಟಿಂಗ್ನ ಇನ್ಸೈಡ್ ಸುದ್ದಿ ಕೊಡ್ತಾ ಇದ್ದೀವಿ ನೋಡಿ. ನಾಯಕತ್ವ ಬದಲಾವಣೆ ಬಗ್ಗೆ ಜಾರ್ಜ್ ಜೊತೆ ಡಿಕೆ ಮಾತಾಡಿದ್ದಾರೆ ಅಂತ. ಅಧಿಕಾರ ಹಂಚಿಕೆ ಬಗ್ಗೆ ಕೆಜೆ ಜಾರ್ಜ್ಗೆ ಡಿಕೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಅಂತ. ಡಿಕೆ ಮತ್ತು ಕೆಜೆ ಜಾರ್ಜ್ ಇಬ್ರು ಸೀಕ್ರೆಟ್ ಮಾತುಕತೆ ನಡೆಸಿರುವಂತದ್ರ ಬಗ್ಗೆ ಟಿವಿ9 ಸಿಕ್ಕಿರುವಂತಹ ಎಕ್ಸ್ಕ್ಲೂಸಿವ್ ಇನ್ಸೈಟ್ ಸುದ್ದಿ. ಹಾಗಾದ್ರೆ ಏನ್ ಮಾತಾಡಿದ್ದಾರೆ ನೋಡಿ, ಇಲ್ಲಿ ತೋರಿಸ್ತಾ ಇದೀವಿ ನಾವು ನಿಮ್ಗೆ. ಸಿದ್ದರಾಮಯ್ಯ ಮಾತು ಕೊಟ್ಟಿದ್ದಾರೆ. ಕೊಟ್ಟ ಮಾತಿನಂತೆ ಸಿದ್ದರಾಮಯ್ಯ ನಡೆದುಕೊಳ್ಳಬೇಕು. ಈ ವಿಚಾರವನ್ನ ಸಿದ್ದರಾಮಯ್ಯ ಜೊತೆ ಮಾತನಾಡಿ ಸರ್ಕಾರ ರಚನೆ ವೇಳೆ ನಡೆದ ಚರ್ಚೆಯನ್ನ ವಿವರಿಸಿ ಅದೇ ಆಧಾರದಲ್ಲಿ ಸಿದ್ದರಾಮಯ್ಯ ಅಧಿಕಾರ ಹಸ್ತಾಂತರಿಸಬೇಕು. ನಾನು ನೀವು ಕಳೆದ 45 ವರ್ಷಗಳಿಂದ ಸ್ನೇಹಿತರು. ಯೂತ್ ಕಾಂಗ್ರೆಸ್ ದಿನಗಳಿಂದಲೂ ನೋಡಿದ್ದೀರಿ. ನೀವು ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದಾಗ ನಾನು ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೀನಿ. ಸಿದ್ದರಾಮಯ್ಯ ಕಾಂಗ್ರೆಸ್ಗೆ ಬರುವ ಮೊದಲೇ ನಾವು ಸ್ನೇಹಿತರು. ಅಧಿಕಾರ ಹಂಚಿಕೆಯಲ್ಲಿ ನಿಮ್ಮ ಪಾತ್ರ ಪ್ರಮುಖವಾಗಿದೆ. ಸಿದ್ದರಾಮಯ್ಯ ಸರ್ಕಾರ ರಚನೆ ಸಂದರ್ಭ ಮಾತು ಕೊಟ್ಟಿದ್ದಾರೆ. ಅಂದುಕೊಟ್ಟ ಮಾತನ್ನ ಅವರು ಉಳಿಸಿಕೊಳ್ಳಬೇಕು. ನಾನು ಇಲ್ಲಿಯವರೆಗೆ ಹೇಗೆ ಬಂದಿದ್ದೀನಿ ಅನ್ನೋದು ನಿಮಗೆ ತಿಳಿದಿದೆ. ನಾಯಕತ್ವ ಬದಲಾದ್ರೆ ಕೆಲವರು ಅಂತರ ಕಾಯ್ದುಕೊಳ್ತಾರಂತೆ. ಮುಂದಿನ ಚುನಾವಣೆಯಲ್ಲಿ ಅಂತರ ಕಾಯ್ದುಕೊಳ್ಳೋ ಮಾತಿದೆ. ಕೆಲ ಹಿರಿಯರು ತಮ್ಮ ಬದಲು ಮಕ್ಕಳನ್ನ ನಿಲ್ಲಿಸ್ತೀನಿ ಅಂತಿದ್ದಾರೆ. ಹಿರಿಯರೇ ಹೀಗೆ ವರ್ತಿಸಿದ್ರೆ ಪಕ್ಷ ಕಟ್ಟುವವರು ಯಾರು? ಕಾಂಗ್ರೆಸ್ ಪಕ್ಷವನ್ನ ಮುಂದೆ ಕೊಂಡೊಯ್ಯುವವರು ಯಾರು? ಈ ಬಗ್ಗೆ ಎಲ್ಲ ನಾಯಕರು ಸಮಗ್ರವಾಗಿ ಯೋಚಿಸಲಿ. ನಾವೆಲ್ಲ ಒಟ್ಟಾಗಿ ಹೋದರಷ್ಟೇ ಮುಂದೆ ನಮಗೆ ಭವಿಷ್ಯ. ಎಲ್ಲವನ್ನು ರಾಹುಲ್ ಗಾಂಧಿ ಈ ಬಗ್ಗೆ ನಿರ್ಧಾರ ಮಾಡುತ್ತಾರೆ. ತಾಳ್ಮೆ ಕಳೆದುಕೊಳ್ಳುವುದು ಬೇಡ. ಹೈಕಮಾಂಡ್ ಹೇಳಿದ್ದನ್ನ ಕೇಳಿ. ನೀವಾಗ್ಲಿ ಸಿಎಂ ಆಗ್ಲಿ ಹೈಕಮಾಂಡ್ ಹೇಳಿದಂತೆ ಕೇಳಿ. ಪಕ್ಷ ಸರ್ಕಾರದ ದೃಷ್ಟಿಯಿಂದ ಒಳ್ಳೆಯದು. ಇನ್ನು ಯಾರದ್ದೇ ಪ್ರತಿನಿಧಿಯಾಗಿ ನಾನು ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿಲ್ಲ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರ ಜೊತೆಗಿನ ಭೇಟಿಯ ಬಗ್ಗೆ ಯಾದಗಿರಿಯಲ್ಲಿ ಇಂಧನ ಸಚಿವ ಕೆಜೆ ಜಾರ್ಜ್ ಅವರು ಮಾತನಾಡಿದ್ದಾರೆ. ಎಐಸಿಸಿ ಅವರು ನನಗೆ ಯಾವುದೇ ಜವಾಬ್ದಾರಿಯನ್ನ ಕೊಟ್ಟಿಲ್ಲ. ಸರ್ಕಾರ ಮತ್ತು ಜಿಬಿಎ ಚುನಾವಣೆಯ ಬಗ್ಗೆ ಚರ್ಚೆ ಮಾಡಿದ್ದೇನೆ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರ ಜೊತೆಗಿನ ಸಭೆಯ ಕುರಿತು ಕೆಜೆ ಜಾರ್ಜ್ ಅವರು ಕೊಟ್ಟಿರುವಂತಹ ಸ್ಪಷ್ಟನೆ ಇದು. ಸಮಾಧಾನದಿಂದ ಇರುವಂತೆ ಹೇಗೆ ಹೇಳೋಕ್ಕಾಗುತ್ತೆ? ಸಹೋದ್ಯೋಗಿ ಹಾಗೂ ಡಿಸಿಎಂ, ಹಾಗಾಗಿ ಭೇಟಿ ಆಗ್ತೇವೆ. ನಮ್ಮ ಪಕ್ಷದಲ್ಲಿ ಬಂಡಾಯನೇ ಇಲ್ಲ ಅಂತ ಹೇಳಿದ್ದಾರೆ ಕೆಜೆ ಜಾರ್ಜ್ ಅವರು. ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆಯೋ ಆ ರೀತಿ ಪಕ್ಷದಲ್ಲಿ ಇಲ್ಲ, ಎಲ್ಲವೂ ಕೂಡ ಊಹಾಪೋಹ ಅನ್ನೋ ಧಾಟಿಯಲ್ಲಿ ಕೆಜೆ ಜಾರ್ಜ್ ಮಾತನಾಡಿದ್ದಾರೆ. ನಮ್ಮ ಡೆಪ್ಯೂಟಿ ಚೀಫ್ ಮಿನಿಸ್ಟರ್, ನಾನು ನಮ್ಮ ಪಾರ್ಟಿಯವರು, ನಾವು ಕೊಲೀಗು ಮೀಟ್ ಮಾಡ್ತಾ ಇರ್ತೀವಿ. ಅದರಲ್ಲಿ ನೋಡಿ, ಇಲ್ಲ 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 ಅದೆಲ್ಲ ಸುಳ್ಳು. AICC ಅವರು ಯಾವುದೇ ರೆಸ್ಪಾನ್ಸಿಬಿಲಿಟಿ ನನಗೆ ಕೊಡಲಿಲ್ಲ. ನಾವು ಡಿ ಕೆ ಶಿವಕುಮಾರ್ ಒಟ್ಟಿಗೆ ನಮ್ಮ ಸರ್ಕಾರದ ವಿಚಾರವಾಗಿ ಮಾತಾಡಿದ್ದೀವಿ. ಬೆಂಗಳೂರು ಕಾರ್ಪೊರೇಷನ್ ಎಲೆಕ್ಷನ್ ಬರ್ತಾ ಇದೆ, ಅದ್ರ ವಿಚಾರ ಮಾತಾಡಿದ್ದೀವಿ ಹೊರತು
AICC ಅವರು ಯಾವುದೇ ವಿಚಾರ ನನಗೆ ಒಪ್ಪಿಸಲಿಲ್ಲ. ನಾನು ಅದರ ವಿಚಾರ ನನಗೆ ರೆಸ್ಪಾನ್ಸಿಬಿಲಿಟಿ ಹೌದ್ರಿ. ನಾವು ಅವರು 40 ವರ್ಷದಿಂದ ಪರಿಚಯ ಇದೆ. ನಮ್ಮ ಪಾರ್ಟಿಯವರು ನಮ್ಮ ಮನೆಗೆ ಬರ್ತಾರೆ, ನಾವು ಅವ್ರ ಮನೆಗೆ ಹೋಗ್ತೀವಿ. ಅದರಲ್ಲಿ ಏನು ವಿಚಾರ ಏನಿದೆ? ನೋಡಿ, ಏನಿಲ್ಲ, CM ಪ್ರತಿನಿಧಿ ಇಲ್ಲ, AICC ಪ್ರತಿನಿಧಿ ಇಲ್ಲ. ನಾವು ವೈಯಕ್ತಿಕವಾಗಿ ನನ್ನ ಕೊಲಿಗೂ ನಾವು DCM ಆಗಾಗ ಮೀಟ್ ಮಾಡ್ತಾ ಇರ್ತೀವಿ. ಈಗ ನೀವೇನೋ ಒಂದು ಸುದ್ದಿ ಮಾಡ್ಲಿಕ್ಕೆ ಹೊಟ್ಟಿದ್ದೀರ ಅಷ್ಟೇ. ಬಹಳ ತಾಳ್ಮೆಯಿಂದ ಇರಿ ಅಂತೇಳಿ ಇಲ್ಲ, ನಾನು ಯಾರು ಹೇಳಲಿಕ್ಕೆ? ಅದನ್ನ ಹೇಳಲಿಕ್ಕೆ ನನಗೆ ಯಾಕೆ ಕೊಟ್ಟಿದ್ದಾರೆ ಯಾರಾದರೂ? ಅವ್ರಿಗೆ ನಾನು ಹೆಂಗೆ ಹೇಳಲಿಕ್ಕೆ ಆಗ್ತದೆ? ನಾನು ಆ ಥರ ಏನು ಹೇಳೋದು? ಬಂಡಾಯ ಶಮನಕ್ಕೆ ಏನಾದ್ರು ನೋಡಿ, ಬಂಡಾಯ ಏನೂ ಇಲ್ಲ, ಮತ್ತೆ ಶಮನ ಏನಂತೆ? ನೀವು ಒಳ್ಳೆ ನೋಡಿ, ಇದು ನೀವು ಏನು ಮಾಡ್ತೀರ? BJP ಅವ್ರದ್ದು ಮಾತು ಕಳ್ಕೊಂಡು ನೀವು ಬಂಡಾಯ ಎಲ್ಲ ಮಾಡ್ತಾ ಇದ್ದಾರೆ ಅಷ್ಟೇ. 6 ಜನ DK ಶಿವಕುಮಾರ್ ಬಣದ ಶಾಸಕರು ಉದಯ್ ಕಡ್ಲೂರು ನೇತೃತ್ವ ನೋಡಿ, ಯಾರು ನೋಡ್ರಿ, ಎಲ್ಲ ಕಾಂಗ್ರೆಸ್ ಶಾಸಕರು ಏನಿಲ್ಲ, ಅವರೆಲ್ಲ ನಾವೆಲ್ಲ ಕಾಂಗ್ರೆಸ್ ಅವರು ಒಂದು ಕುಟುಂಬ. ಗೊತ್ತಾಗ್ತದೆ ನೋಡಿ. ಖರ್ಗೆ ಅವರು ನಮ್ಮ AICC ಪ್ರೆಸಿಡೆಂಟ್ ಮೀಟ್ ಮಾಡ್ತಾರೆ. ನೋಡಿ, ನೀವು ನೋಡ್ರಿ, ನೀವು ಏನೇ ಮಾಡಿದ್ರು ಈ ಟೀ ಕಪ್ಪಲ್ಲಿ ಇದು ಸ್ಟಾಪ್ ಮಾಡಿದಂಗೆ ಅಷ್ಟೇ, ಏನಿಲ್ಲ. DK ಶಿವಕುಮಾರ್ ಅವರು ನೇರವಾಗಿ ಹೇಳಿದ್ದಾರೆ, ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ, ನಾವೆಲ್ಲ ಜೊತೆಲೇ ಇದ್ದೀವಿ. ಶಿವಕುಮಾರ್ ಅವರು ನಮ್ಮ ಡೆಪ್ಯೂಟಿ ಚೀಫ್. ಇದು KJ ಜಾರ್ಜ್ ಅವರ ಮಾತು. ಅವರು ಮತ್ತೆ DK ಶಿವಕುಮಾರ್ ಭೇಟಿಯಾಗಿರೋದ್ರ ಬಗ್ಗೆ ಬೇರೆ ಏನೂ ಅರ್ಥ ಕಲ್ಪಿಸೋದಕ್ಕೆ ಹೋಗ್ಬಿಡಿ. ನಾವು ಬೇರೆ GPA ಎಲೆಕ್ಷನ್ ಬಗ್ಗೆ ಮತ್ತೆ ಬೇರೆಲ್ಲ ವಿಚಾರಗಳ ಬಗ್ಗೆ ಮಾತಾಡಿದ್ವಿ ಅಷ್ಟೇ ಬಿಟ್ರೆ ಬೇರೆ ಈ ಥರದ್ದು ಪಟ್ಟದ ಆಟ ಏನಿರಲಿಲ್ಲ ಅಂತ ಏನಾರ